ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಈ ದಿನ ಒಂದು ಸರಳ ಉಪಾಯವನ್ನು ತಿಳಿದುಕೊಳ್ಳೋಣ. ಅನೇಕರು ಮನೆಯಲ್ಲಿ ಶಾಂತಿ ಇಲ್ಲ, ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು, ಹಾಗೆ ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ತಂತ್ರಶಾಸ್ತ್ರಗಳಲ್ಲಿ ಯಾವುದಾದರೂ ಸರಳ ಮಾರ್ಗಗಳಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿರುತ್ತಾರೆ. ಹಾಗೆ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಧನಾಕರ್ಷಣೆ ಅಥವಾ ನಮ್ಮ ವ್ಯಾಪಾರ ಸ್ಥಳದಲ್ಲಿ ಬರುವಂತಹ ಗ್ರಾಹಕರನ್ನು ಆಕರ್ಷಿಸಿಕೊಳ್ಳುವಂತಹ ಜನಾಕರ್ಷಣಕ್ಕೆ ಸಂಬಂಧಿಸಿದ ಯಾವುದಾದರೂ ತಂತ್ರವಿಧಾನವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ನನಗೆ ಕಾಮೆಂಟ್ಗಳಲ್ಲಿ ಕೇಳಿರೋದ್ರಿಂದ ಈ ದಿನ ಒಂದು ಸರಳ ಉಪಾಯದಿಂದ ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರನ್ನು ಆಕರ್ಷಿಸಿಕೊಳ್ಳುವುದು, ಹಾಗೆ ಕುಟುಂಬ ಸದಸ್ಯರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದಲ್ಲಿ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವಂತಹ ಒಂದು ಸರಳ ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ಅನೇಕರು ಹೆಚ್ಚಾಗಿ ನನಗೆ ಫೋನಲ್ಲಿ ಅಥವಾ ನನಗೆ ನೇರವಾಗಿ ಕರೆ ಮಾಡಿ ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಎಂದರೆ, ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು, ಅಥವಾ ಮನೆಯಲ್ಲಿ ಹಣಕಾಸಿನ ತೊಂದರೆ, ಆರ್ಥಿಕವಾಗಿ ಖರ್ಚಿನ ಮಾರ್ಗಗಳು ಹೆಚ್ಚಾಗಿರುತ್ತದೆ, ಆರೋಗ್ಯಕ್ಕೆ ಸಂಬಂಧಿಸಿದ್ದಂಥದ್ದು, ಸದಾ ಅನಾರೋಗ್ಯ ಕಾಡುವುದು, ಮನೆಯಲ್ಲಿ ಒಬ್ಬರ ನಂತರ ಒಬ್ಬರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲಿಕ್ಕೆ ಇಂದಿನ ಈ ತಂತ್ರ ಅದ್ಭುತವಾದಂತಹ ಒಂದು ಉಪಾಯ ಒಂದೇ ಅಂತ ಹೇಳ್ಬೋದು. ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಶುದ್ಧವಾದಂತಹ ನೀರನ್ನು ತುಂಬಿಕೊಳ್ಳಬೇಕು. ಈ ತಂತ್ರವನ್ನು ಪ್ರತಿದಿನ ಮುಂಜಾನೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಈ ರೀತಿಯ ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶುದ್ಧವಾದ ನೀರನ್ನು ತುಂಬಿಕೊಂಡು ಅರಿಶಿನ, ಆ ನೀರಿನಲ್ಲಿ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಬೆರೆಸಬೇಕು. ನಂತರ ನಾವು ಬೆರೆಸಿದಂತಹ ಈ ಅರಿಶಿನದೊಂದಿಗೆ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪು, ಗಾಜಿನ ಪಾತ್ರೆ ಹಾಗೆ ಅರಿಶಿನ ಮತ್ತು ಕಲ್ಲುಪ್ಪನ್ನು ಈ ಒಂದು ಗಾಜಿನ ಪಾತ್ರೆಯಲ್ಲಿ ತುಂಬಿಕೊಳ್ಳಬೇಕು. ಪೂಜಾ ಕೊಠಡಿಯಲ್ಲಿ ನೀವು ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಮಯದಲ್ಲಿ ಈ ಒಂದು ಗಾಜಿನ ಪಾತ್ರೆಯಲ್ಲಿ ಈ ಎರಡೂ ಪದಾರ್ಥಗಳನ್ನು ಬೆರೆಸಿಟ್ಟಿರಬೇಕು. ನೀವು ಪ್ರತಿನಿತ್ಯ ನಿಮ್ಮ ಒಂದು ಪೂಜಾ ವಿಧಾನದಲ್ಲಿ ಇದನ್ನೂ ಸಹ ಒಂದು ಭಾಗವನ್ನಾಗಿ ಮಾಡ್ತಾ ಬರಬೇಕು. ಇದೊಂದು ತಂತ್ರವನ್ನು ಅಥವಾ ಈ ಒಂದು ಉಪಾಯವನ್ನು ನೀವು ಪ್ರತಿನಿತ್ಯ ಪ್ರಯತ್ನಿಸಬಹುದು. ಪ್ರತಿದಿನ ಬೆಳಗ್ಗೆ ಪೂಜಾ ಸಮಯದಲ್ಲಿ ಬೆರೆಸಿರ್ತಕ್ಕಂತಹ ಈ ಗಾಜಿನ ಪಾತ್ರೆಯಲ್ಲಿರುವಂತಹ ಅರಿಶಿನ ಮತ್ತು ಉಪ್ಪಿನ ನೀರನ್ನು ನಿಮ್ಮ ಒಂದು ದೇವರ ಕೋಣೆಯಲ್ಲಿಟ್ಟು ತಾವು ರಾತ್ರಿ ನಿದ್ರಿಸುವಂತಹ ಮೊದಲು, ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಮುಚ್ಚುವ ಸಮಯದಲ್ಲಿ, ರಾತ್ರಿ ನಿದ್ರಿಸುವಾಗ ಇನ್ನೇನು ಮುಖ್ಯ ದ್ವಾರವನ್ನು ನಾವೀಗ ಮುಚ್ಚಬೇಕೆಂದಿರುತ್ತವಲ್ಲ, ಆ ಸಮಯದಲ್ಲಿ ಈ ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಚೆಲ್ಲಬೇಕಾಗುತ್ತದೆ. ಮನೆಯಿಂದ ಹೊರಭಾಗದಲ್ಲಿ ಮುಖ್ಯ ದ್ವಾರದ ಮುಂಭಾಗ ಚೆಲ್ಲಬೇಕಾಗುತ್ತೆ. ಈ ಗಾಜಿದೆಯಲ್ಲ, ಗಾಜಿನ ಪಾತ್ರೆ, ಗಾಜು
ರಾಹುವಿಗೆ ಸಂಬಂಧಿಸಿದಂತಹ ವಸ್ತು. ಹಾಗೆ ಈ ಅರಿಶಿನ ಮತ್ತು ಉಪ್ಪು ಲಕ್ಷ್ಮಿಯ ಸ್ವರೂಪ. ಈ ಎರಡೂ ಪದಾರ್ಥಗಳನ್ನು ಬಳಸಿ ನಾವು ಬಳಸುವಂತಹ ಈ ಉಪಾಯವೇನಿದೆ, ಇದರೊಂದಿಗೆ ಮನೆಯಲ್ಲಿರ್ತಕ್ಕಂತಹ ಖರ್ಚಿನ ಮಾರ್ಗಗಳು ಅಥವಾ ಖರ್ಚಿನ ದ್ವಾರಗಳು ಮುಚ್ಚಿಕೊಳ್ಳುತ್ತವೆ. ಈ ಒಂದು ವಸ್ತುವನ್ನು, ಈ ಒಂದು ಅರಿಶಿನ ಬೆರೆಸಿದಂತಹ ಮತ್ತು ಉಪ್ಪನ್ನು ಬೆರೆಸಿದಂತಹ ನೀರು ಏನಿರುತ್ತೆ, ಇದು ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುತ್ತದೆ. ನಾವು ಇದನ್ನು ಮನೆಯಿಂದ ಹೊರ ಹಾಕಿದಾಗ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಸಹ ಇದರೊಂದಿಗೆ ಹೊರ ಹೋಗುತ್ತದೆ. ಕುಟುಂಬ ಸದಸ್ಯರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲದೆ ಸುಖ ಸಂತೋಷದಿಂದ ನಡೆದುಕೊಳ್ತಾರೆ. ಮನೆಯಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಸದಸ್ಯರು ಸಹ ಒಬ್ಬರಿಗೊಬ್ಬರು ಅನ್ಯೂನ್ಯತೆಯಿಂದ ನಡೆದುಕೊಳ್ತಾರೆ. ವ್ಯಾಪಾರ ಮಾಡುವಂತಹ ಸ್ಥಳಗಳಲ್ಲಾದರೆ ಈ ಒಂದು ತಂತ್ರವನ್ನು ತಾವು ಸಂಜೆ 6:30 ನಂತರ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ಒಂದು ದೇವರ ಫೋಟೋ, ಅದರ ಮುಂದೆ ಈ ಒಂದು ಉಪಾಯವನ್ನು ಬಳಸಬೇಕಾಗಿರ್ತದೆ. ಮನೆಯಲ್ಲಿ ಮಾಡುವುದಾದರೆ ನೀವು ಪ್ರತಿನಿತ್ಯ ಮುಂಜಾನೆ ಪೂಜಾ ಸಮಯದಲ್ಲಿ ಇದನ್ನು ಮಾಡಬಹುದು. ವ್ಯಾಪಾರ ಸ್ಥಳಗಳಲ್ಲಾದರೆ ಸಂಜೆ 6:30 ನಂತರ ಈ ಒಂದು ಪ್ರಯೋಗವನ್ನು ಪ್ರಯತ್ನಿಸಬೇಕು. ವ್ಯಾಪಾರ ಸ್ಥಳ ಅಥವಾ ನಿಮ್ಮ ಒಂದು ಅಂಗಡಿ ಮುಂಗಟ್ಟುಗಳು ಅದನ್ನು ಮುಚ್ಚುವ ಸಮಯ, ಅಂದರೆ ನಿಮ್ಮ ಒಂದು ಶಾಪನ್ನು ಮುಚ್ಚುವ ಸಮಯದಲ್ಲಿ ಇದರಲ್ಲಿರ್ತಕ್ಕಂತಹ ಗಾಜಿನ ಪಾತ್ರೆಯಲ್ಲಿರ್ತಕ್ಕಂತಹ ಅರಿಶಿನ ಮತ್ತು ಉಪ್ಪಿನಿಂದ ಸೇರಿರ್ತಕ್ಕಂಥ ಈ ಒಂದು ನೀರನ್ನು ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಚೆಲ್ಲಬೇಕಾಗಿದೆ. ವ್ಯಾಪಾರ ಸ್ಥಳ ಎಂದರೆ ಅನೇಕರು ನಮ್ಮ ಶಾಪ್ ಒಳಗಡೆ ಬಂದು ಹೋಗುವುದು ನಡೆಯುತ್ತದೆ. ಅನೇಕರು ನಮ್ಮ ಶಾಪ್ನಲ್ಲಿ ಬಂದು ಹೋಗಿರೋದ್ರಿಂದ ಕೆಲವು ಕೆಟ್ಟ ಗಾಳಿಯೂ ಸಹ ನಮ್ಮ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಸೇರಿರುತ್ತದೆ. ಹಾಗೆ ಅಂಗಡಿಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ, ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ಸಹ ಈ ಒಂದು ಗಾಜಿನ ಪಾತ್ರೆಯಲ್ಲಿ ನೀರಿನ ಸಮೇತ ನಾವು ಹೊರಹಾಕುವುದರಿಂದ ಆ ಒಂದು ನೆಗೆಟಿವ್ ಎನರ್ಜಿಯು ಸಹ ನಿಮ್ಮ ಅಂಗಡಿಯಿಂದ ಹೊರ ಹೋಗುತ್ತದೆ. 6:30 ನಂತರ ಈ ಗಾಜಿನ ಪಾತ್ರೆಯನ್ನು ನಿಮ್ಮ ಅಂಗಡಿಯಲ್ಲಿ ಮಾಡುವಾಗ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈ ಒಂದು ಉಪಾಯವನ್ನು ಮಾಡುವಾಗ ಈ ಗಾಜಿನ ಪಾತ್ರೆ ನಿಮ್ಮ ಒಂದು ಕ್ಯಾಶ್ ಟೇಬಲ್ ಮೇಲಾಗಲಿ ಅಥವಾ ನಿಮ್ಮ ಕೌಂಟರ್ನಲ್ಲಾಗಲಿ ನಿಮ್ಮ ಗ್ರಾಹಕರಿಗೆ ಇದು ಕಾಣುವಂತಹ ಸ್ಥಳದಲ್ಲಿ ಇಟ್ಟಿರಬೇಕು. ನಿಮ್ಮ ಅಂಗಡಿಗೆ ಬರ್ತಕ್ಕಂತಹ ಗ್ರಾಹಕರಿಗೆ ಈ ಗಾಜಿನ ಪಾತ್ರೆ ಅವರಿಗೆ ಕಾಣುವ ರೀತಿಯಲ್ಲಿ ಇಟ್ಟಿರಬೇಕು. ಬಹಳ ಸರಳವಾಗಿದೆ. ಇದರಿಂದ ನಾವು ಫಲವನ್ನು ನಿರೀಕ್ಷಿಸಬಹುದು ಎಂದು ಅನುಮಾನವಿರುತ್ತದೆ. ವೀಕ್ಷಕರೇ, ಪ್ರಾಕೃತಿಕ ಶಕ್ತಿ ಹಾಗೆ ನಾವು ಬಳಸುವಂತಹ ಪದಾರ್ಥಗಳಲ್ಲಿರುವಂತಹ ಶಕ್ತಿಯಿಂದ ಈ ರೀತಿಯ ಸಣ್ಣ ಪುಟ್ಟ ಉಪಾಯಗಳಿಂದಲೇ ನಮಗಿರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಬಹಳ ಸರಳವಾದದ್ದು. ವ್ಯಾಪಾರ ಸ್ಥಳದಲ್ಲಿ ಜನರನ್ನು ಆಕರ್ಷಿಸುವಂತಹ ಶಕ್ತಿ ಈ ವಸ್ತುಗಳಿಗಿರುತ್ತದೆ. ಮನೆಯಲ್ಲಿ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ನಾನು ಮೊದಲೇ ಹೇಳಿದ ಹಾಗೆ ಉಪ್ಪು ಮತ್ತು ಅರಿಶಿನ ಲಕ್ಷ್ಮೀ ಸ್ವರೂಪ. ಎಲ್ಲಿ ಉಪ್ಪು ಮತ್ತು ಅರಿಶಿನವಿರ್ತದೋ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸುತ್ತಾಳೆ, ಶಾಶ್ವತವಾಗಿ ನೆಲೆಸುತ್ತಾಳೆ. ಖರ್ಚಿನ ದ್ವಾರಗಳು ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ. ಹಾಗೆ ಅನೇಕ ದಿನಗಳಿಂದ ಇನ್ನೂ ಹೆಚ್ಚಿನ ಜನ ನನಗೆ ಕರೆ ಮಾಡ್ತಾರೆ, ಸಾಲವಾಗಿ ಕೊಟ್ಟಿದ್ದೇನೆ, ಹಿಂತಿರುಗಿ ಬರುತ್ತಿಲ್ಲ. ಹಣವನ್ನು ಸಾಲವಾಗಿ ಪಡೆದಂತಹ ವ್ಯಕ್ತಿಗಳು ಫೋನ್ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನಮಗೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ, ನಾವು ಕೊಟ್ಟಿರ್ತಕ್ಕಂಥ ಹಣ ನಮಗೆ ಹಿಂತಿರುಗಿ ಬರಲು ಯಾವುದಾದ್ರೂ ಮಾರ್ಗ ಇದ್ದರೆ ತಿಳಿಸಿ ಅಂತ ಅನೇಕರು ಕೇಳಿರ್ತಾರೆ. ಈ ಒಂದು ತಂತ್ರವಿಧಾನವನ್ನು ಬಳಸೋದ್ರಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ನಿಮ್ಮ ಬಳಿ ಶೀಘ್ರವಾಗಿ ಬರಲು ಇದು ಬಹಳ ಉಪಯೋಗ ಆಗುತ್ತೆ. ಇದನ್ನೊಮ್ಮೆ ಪ್ರಯತ್ನಿಸಿ. ಯಾವುದೇ ಖರ್ಚಿಲ್ಲ. ನೀವು ಸ್ವತಃ ನಿಮ್ಮ ಮನೆಯಲ್ಲಿಯೇ ನೀವಿರುವಂತಹ ಸ್ಥಳದಲ್ಲಿ ನಿಮ್ಮ ಕೈಗಳಿಂದಲೇ ಮಾಡಬಹುದಾದಂತಹ ಸರಳ ಉಪಾಯ. ತಂತ್ರಶಾಸ್ತ್ರಗಳಲ್ಲಿ ಈ ರೀತಿಯ ಅನೇಕ ತಂತ್ರವಿಧಾನಗಳಿವೆ. ಒಂದೊಂದಾಗಿ ಪ್ರತಿಯೊಂದು ತಂತ್ರವಿಧಾನವನ್ನು
ನಿಮ್ಮ ಮುಂದೆ ತರುವಂತಹ ಈ ಒಂದು ಸಣ್ಣ ಪ್ರಯತ್ನಕ್ಕಾಗಿ ಈ ಮಾಹಿತಿಯನ್ನು ಅಥವಾ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದರಿಂದ ಅನೇಕರಿಗೆ ಉಪಯೋಗ ಆಗುತ್ತೆ. ಇದೇ ರೀತಿಯ ಹೆಚ್ಚಿನ ತಂತ್ರವಿದ್ಯೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.